ನಮಸ್ಕಾರ ಸ್ನೇಹಿತರೆ, ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಜಾಬ್ 2026ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಭಾರತೀಯ ಪೋಸ್ಟ್ ಆಫೀಸ್ನಲ್ಲಿ ಗ್ರಾಮೀಣ್ ಡಾಕ್ ಸೇವಕ್ ಜಿಡಿಎಸ್ ಹುದ್ದೆಗಳಿಗೆ ದೊಡ್ಡ ನೇಮಕಾತಿ ಬಂದಿದೆ. ಒಟ್ಟು 28,740 ಹುದ್ದೆಗಳು. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ 31/1/2026. ಲಾಸ್ಟ್ ಡೇಟ್ ನೋಡೋದಾದ್ರೆ 14/2/2026 ಆಗಿರುತ್ತೆ. ಲಾಸ್ಟ್ ಡೇಟ್ ಮುಂಚೆನೇ ನೀವು ಅಪ್ಲೈ ಮಾಡೋದು ಬೆಟರ್, ಓಕೆನಾ? ನೆಕ್ಸ್ಟ್, ಫೀ ಪೇಮೆಂಟ್ ಲಾಸ್ಟ್ ಡೇಟ್ 16/2/2026. ಇಲ್ಲಿ ನೋಡಿ, ಎಲ್ಲರಿಗೂ ಫೀ ಇರಲ್ಲ. SC/ST ಕ್ಯಾಟಗರಿ 0 ಫೀ, ಅದರ್ಸ್ 100 ರೂಪೀಸ್ ಇರುತ್ತೆ, ಓಕೆನಾ? ನೆಕ್ಸ್ಟ್, ಕರೆಕ್ಷನ್ ಟ್ಯಾಬ್. ಇದು 18/2/2026 ರಿಂದ 19/2/2026ರವರೆಗೂ ಓಪನ್ ಇರುತ್ತೆ. ನೀವು ಅಡ್ರೆಸ್ ಅಥವಾ ನೇಮ್ ಬೈ ಮಿಸ್ಟೇಕ್ ಆಗಿ ರಾಂಗ್ ಆಗಿತ್ತು ಅಂದ್ರೆ ನೀವು ಈ ಟೈಮಲ್ಲಿ ಕರೆಕ್ಷನ್ ಮಾಡ್ಕೊಳ್ಬಹುದು, ಓಕೆ? ನೆಕ್ಸ್ಟ್, ಇದರಲ್ಲಿ 3 ರೀತಿಯ ಜಾಬ್ ಇದೆ. 1 BPM 12,000ದಿಂದ 29,380 ಸ್ಯಾಲರಿ. 2 ABPM 10,000ದಿಂದ 24,470 ಸ್ಯಾಲರಿ. 3 ಡಾಕ್ ಸೇವಕ್ 10,000ದಿಂದ 24,470 ಸ್ಯಾಲರಿ ಇರುತ್ತೆ, ಓಕೆ? ನೆಕ್ಸ್ಟ್, ಏಜ್ ಎಲಿಜಿಬಿಲಿಟಿ ನೋಡೋಣ. ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು, ಓಕೆ? ಮ್ಯಾಕ್ಸಿಮಮ್ 40 ವರ್ಷ ಇರಬೇಕು. ಇನ್ನು ರಿಲ್ಯಾಕ್ಸೇಷನ್ ಏಜ್ ನೋಡೋಣ. SC/ST 5 ವರ್ಷ ಇದೆ, OBC 3 ವರ್ಷ ಇದೆ, ಓಕೆ? ನೆಕ್ಸ್ಟ್, ಕ್ವಾಲಿಫಿಕೇಷನ್ ನೋಡೋಣ. SSLC ಪಾಸ್ ಆಗಿರಬೇಕು, ಓಕೆನಾ? ಅದರ್ ಕ್ವಾಲಿಫಿಕೇಷನ್ ಅಂದ್ರೆ ಕಂಪ್ಯೂಟರ್ ಜ್ಞಾನ ಇರಬೇಕು ಮತ್ತೆ ಸೈಕ್ಲಿಂಗ್ ಗೊತ್ತಿರಬೇಕು, ಓಕೆ? ಟೋಟಲ್ 1022 ಹುದ್ದೆಗಳು ನಮ್ಮ ಕರ್ನಾಟಕದಲ್ಲಿ. UR 435 ಪೋಸ್ಟ್, OBC 242 ಪೋಸ್ಟ್, SC 149 ಪೋಸ್ಟ್, ST 59 ಪೋಸ್ಟ್ ಖಾಲಿ ಇರುವ ಹುದ್ದೆಗಳು. ನೆಕ್ಸ್ಟ್, https indiapost.gds.online.gov.in ಈ ವೆಬ್ಸೈಟ್ ಉಪಯೋಗಿಸಿ ಅರ್ಜಿ ಹಾಕಬಹುದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್, SSLC ಮಾರ್ಕ್ಸ್ ಕಾರ್ಡ್, ಐಡೆಂಟಿಟಿ ಪ್ರೂಫ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಪ್ರೂಫ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್ ಬೇಕಾಗ್ತದೆ. ಅಪ್ಲೋಡ್ ಮಾಡಿದ ಮೇಲೆ ಅಕ್ನಾಲೆಜ್ಮೆಂಟ್ ಕಾಪಿ ಸೇಫ್ ಆಗಿ ಇಟ್ಕೊಳ್ಳಿ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ, ಓಕೆ? ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ SSLC ಪಾಸ್ ಆಗಿರೋರಿದ್ರೆ ಅವರಿಗೆ ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗೆ ನಮ್ಮ ಕನ್ನಡ ಅರಿವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.